ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ತುಲಾ ಮತ್ತು ಸಿಂಹ ರಾಶಿ ಹೇಗಿದೆ ಟೈಮ್ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಹೇಳೋದಾದ್ರೆ ಇದ್ರ ಬಗ್ಗೆ ಯಪ್ಪ ತುಂಬ ಭಯ ಆಗುತ್ತೆ. ಸಿಂಹರಾಶಿ ಇವತ್ತು ಕೂಡ ಸಿಂಹರಾಶಿ ಇವತ್ತು ಮ್ಯಾಚ್ ಸಖತ್ ಮ್ಯಾಚ್ ಅನಿಸುತ್ತೆ. ಖಂಡಿತ ಕೂಡ ಬೇಕಾದ್ರೆ ಮುಂಬೈ ವರ್ಸಸ್ಸು KKR ಇದೆ. ತುಂಬ ಡೇಂಜರ್ ಮ್ಯಾಚ್ ಇವತ್ತು ಭಾಳ ವಿಶೇಷವಾಗಿ ನನ್ನ ಪ್ರಕಾರ ಮುಂಬೈ ಗೆಲ್ಲಬೇಕು ಅನಿಸುತ್ತೆ. ಫಸ್ಟ್ ನೆನ್ನೆಲ್ಲ KKR ಗೆಲ್ಲುತ್ತೆ ಅಂತ ಇದ್ದೆ, ಕೊನೆಗೆ ನೋಡಿದಾಗ ಇವತ್ತು ಮುಂಬೈ ಗೆಲ್ಲುತ್ತೆ ಅಂತ ಹಂಗನ್ಸುತ್ತೆ. ಇವತ್ತು ಕೂಡ ಸಿಂಹರಾಶಿಗೆ ಮಖಾ ನಕ್ಷತ್ರ ಭಾಳ ವಿಶೇಷವಾಗಿ. ಸಿಂಹರಾಶಿಯಲ್ಲಿ ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ ಬರುತ್ತೆ. ಸಿಂಹರಾಶಿಗೆ ತುಂಬ ಯಾವಾಗಲೂ ಕೂಡ ಸಿಂಹರಾಶಿಯರು ಸುಮ್ಮನೆ ಇರಲ್ಲ. ಭಾಳ ವಿಶೇಷವಾಗಿ ಸಿಂಹರಾಶಿಯವ್ರಿಗೆ ಅಹಂಕಾರಗಳು ತುಂಬ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಆ ರಾಶಿದ ಅಧಿಪತಿಯಾಗೇ ನಾನತ್ವಗಳು ಜಾಸ್ತಿ ಇರುತ್ತೆ. ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸಿಂಹರಾಶಿ ಅಧಿಪತಿ ಅಷ್ಟಮದಲ್ಲಿದ್ದಾನೆ, ಶನಿ ಜೊತೆ ಇದ್ದಾನೆ. ಹಾಗಾಗಿಯೇ ಶನಿ ಮತ್ತು ಸೂರ್ಯಗ್ರಹ ಸೇರೋದ್ರಿಂದಲೇ ಏನಾಗುತ್ತೆ, ಭಾಳ ವಿಶೇಷವಾಗಿ ಶನಿ ಮತ್ತು ಸೂರ್ಯ. ಶನಿ ಅಂದರೆ ಕಬ್ಬಣ, ಭಾಳ ವಿಶೇಷ. ಕಾರಲ್ಲಿ ಶನಿ ಬಂದು ಕಾರ್ ಇರ್ಬೋದು, ಇಂಜಿನ್ ಬಂದು ಸೂರ್ಯಗ್ರಹ, ಇಂಜಿನ್ ಬಂದು ಸೂರ್ಯ. ನೀವು ಹೆಂಗೆ ನಮ್ಮ ಮನುಷ್ಯನಲ್ಲಿ ಹಾರ್ಟ್ ಬಂದು ಸೂರ್ಯನಿಗೆ ಹೇಳ್ತೀವಿ, ಹಾರ್ಟೇ ಇಂಪಾರ್ಟೆಂಟು ಮನುಷ್ಯನಿಗೆ. ಒಂದು ಕೈ, ಒಂದು ಕಾಲು, ಒಂದು ಕಣ್ಣು ಹೋದ್ರೂ ಇಲ್ಲಾಂದ್ರೂ ಬದುಕ್ಬೋದು, ಒಂದು ಹಾರ್ಟ್ ಹೋದರೆ ಬದುಕೋಕ್ಕಾಗಲ್ಲ. ಹಾಗಾಗಿ ಹಾರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿಯೇ ಸೂರ್ಯ ಹೋಗಿ ಶನಿ ಜೊತೆ ಸೇರಬಾರ್ದು. ಕೋರ್ಟು, ಕೇಸು, ಜಗಳಗಳು, ತುಂಬ ಅವಮರ್ಯಾದೆಗಳು, ಅಧಿಕಾರಿಗಳದು. ಇವಾಗ ಒಂದೇ ಒಂದು ಸೆಕ್ಸ್ ಅದೇನಂತಾರೆ ಗೊತ್ತಿಲ್ಲ, ಅದನ್ನು ನನಗೆ ಇದೊಂದು ಹಿಡ್ಕೊಬಿಡ್ತಾರೆ. 100% ತೆಗೆದು ಹಾಕ್ತಾರೆ. ಈ ಪ್ರಪಂಚ ಸೃಷ್ಟಿ ಆಗಿರೋದು ಅದರಿಂದಲೇ. ಒಬ್ಬೊಬ್ರಿಗೆ ಕಮ್ಮಿ ಆಗಿರುತ್ತೆ, ಒಬ್ಬರಿಗೆ ಜಾಸ್ತಿ ಇರುತ್ತೆ. ಇದೊಂದು ನೆಗೆಟಿವ್ ವೈರಲ್ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬ ಜನ ಈ ನಡುವೆ ಏನಾಗುತ್ತೆ ಅಂದರೆ, ಒಂದು ಸಿಕ್ಕಾಪಟ್ಟೆ ಜನಕ್ಕೆ ಚಾನಲ್ಗಳು ನಡೆಸೋಕ್ಕೆ ಕಷ್ಟ ಆಗಿ ಇದೊಂದು ಹಿಡ್ಕೊಬಿಡ್ತಾರೆ. ಇದೊಂದು ಪರ್ಸ್ನಲ್ಲು, ನನಗದು ಗೊತ್ತಿಲ್ಲ. ಸತ್ಯಕ್ಕೆ ಎಷ್ಟು ಹತ್ರ ಇರುತ್ತೋ, ಸತ್ಯಕ್ಕೆ ಎಷ್ಟು ದುಃಖ ಇರುತ್ತೋ ಗೊತ್ತಿಲ್ಲ. ಭಾಳ ಮಿರಾಕಲ್. ಒಂದು ಅದ್ಭುತವಾಗಿ ಹೇಳ್ತೇನೆ, ಸಿಂಹರಾಶಿಯವರಿಗೆ ಈ 14ನೇ ತಾರೀಕುವರೆಗೂ 15-14ನೇ ತಾರೀಕುವರೆಗೂ ಭಯಂಕರ ಕೆಟ್ಟದ್ದು ನಡೀತೈತೆ. ನಿಮ್ಮ ಲೈಫಲ್ಲಿ ಎಲ್ಲ ಅಷ್ಟಮ ಸ್ಥಾನದ ಮನೆಯನ್ನು ನೋಡ್ಬಿಟ್ಟು ಬರ್ತಾರೆ. ಬುಧ, ಸೂರ್ಯ, ಕುಜ ಎಲ್ಲರೂ ಕೂಡ ಅಷ್ಟಮ ಸ್ಥಾನ ನೋಡಿ ಬರ್ತಾರೆ. ಇದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸಿಕ್ಕಾಬಟ್ಟೆ ಕಷ್ಟಗಳು ಭಯಂಕರವಾಗಿರುತ್ತೆ. ಒಂಥರ ಸಾಲದ ಪ್ರಾಬ್ಲಮ್, ಅಧಿಕಾರದ ಪ್ರಾಬ್ಲಮ್, ಇವೆಲ್ಲವೂ ಕೂಡ ತುಂಬ ಪ್ರಾಬ್ಲಮ್. ಇವತ್ತು ಖಂಡಿತ ಕೂಡ ನೋಡಬೇಕು ಮುಂಬೈ ಮ್ಯಾಚನ್ನ. 100% KKR. ನನ್ನ ಒಂದು ಪ್ರಕಾರ KKR ಯಾವಾಗಲೂ ಗೆಲ್ಲುತ್ತೆ ಅಂತ ನೆನ್ನೆ ನಾನು ಗೆಸ್ ಮಾಡಿದ್ದೆ. ಇವತ್ತು ಯಾಕಂದ್ರೆ ನೋಡಾದ್ಮೇಲೆ ಯಾಕೋ ಮುಂಬೈ ಟೀಮ್ ಸ್ಟ್ರಾಂಗ್ ಇದೆ, ಹೊಡಿಬೋದು ಅನ್ಸುತ್ತೆ. ಒಂದು 4-5 ಮ್ಯಾಚ್ ಹಾಕಿರುತ್ತೆ. ಹಂಗಾರೆ RCB ಟೀಮ್ ಮೇಲೆ ನಮಗೆ ಜೀವ ಇರೋದ್ರಿಂದ ಅದ್ಭುತವಾಗಿ 5ನೇ ತಾರೀಕು RCB ಗೆಲ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಚೆನ್ನಾಗಿ ಮೇಲೆ ಧೋನಿ ಇರಲಿ, ಇಲ್ದಲೇ ಇರಲಿ, ಆಡ್ದಲೇ ಇರಲಿ, ಅದು ನಮಗೆ ಸಂಬಂಧ ಇಲ್ಲ. ಸಿಂಹರಾಶಿಯವ್ರಿಗೆ ಒಂದು ವೈಬ್ರೇಷನ್, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಸಿಂಹರಾಶಿಯವ್ರಿಗೆ ದೋಷ ಹೋಗಬೇಕು ಅಂದರೆ ನೀವು ಬರೆದಿದ್ದು ಕೇಳಿ. ನೀವು ಭಾನುವಾರ ತಿರುವಣ್ಣಾಮಲೈ ದರ್ಶನ ಮಾಡಿ. ಸೂರ್ಯನಿಗೆ ಭಾಳ ವಿಶೇಷವಾಗಿ ಭಾನುವಾರ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಯಲ್ಲಿ ಪ್ರೇಯರ್ ಮಾಡಿ. ಪ್ರೇಯರಿಗೆ ತುಂಬ ಫಲ ಇದೆ. ಪೂಜೆಗಿಂತ ಪ್ರೇಯರಿಗೆ ಫಲ ಜಾಸ್ತಿ. ಪ್ರೇಯರ್ ಮಾಡಿ, ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ತಾ ಹೋಗ್ತೀರಾ. ಮತ್ತು ಸಿಂಹರಾಶಿಯರಿಗೆ ಇವಾಗ ನಿಮಗೆ ಎಲ್ಲ ಸಿಗೋರು ಖತರ್ನಾಕ್ ಫ್ರೆಂಡ್ಸೇ ಸಿಗೋದು. ಒಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತೂ ಸಿಗೋಲ್ಲ. ನಿಮ್ಮನ್ನೆಲ್ಲ ಹಾಳು ಮಾಡೋವಂಥ ಫ್ರೆಂಡ್ಸೇ ಸಿಗ್ತಾರೆ. ಇಲ್ಲ ನೀವು ಸಿಂಹರಾಶಿಲಿ ಹುಟ್ಟಿದ ಎಲ್ಲ ಹಾಳಾಗೋಗಿರೋದ್ರಿಂದ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿರ್ತಾರೆ. ಹಾಳಾಗಿರೋದೇ ನಿಮ್ಮ ಕೈಗೆ ಬರ್ತಾಯಿರ್ತವೆ, ಇಲ್ಲ ಹಾಳಾದವ್ರು ನಿಮ್ಮ ಜೊತೆ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಇತಿಹಾಸ, ಅವರೊಂದು 10 ವರ್ಷ 5 ವರ್ಷ ಇತಿಹಾಸ ತೆಗೆದು ನೋಡಿ, ಎಲ್ಲ ಮುಂಡೆ ಮುಚ್ಚಿಗೆ ಹೋಗಿರ್ತಾರೆ. 100% ಅಂಥವ್ರು ಬಂದು ಇವಾಗ ನಿಮ್ಮ ಮುಂದೆ ತುಂಬ ನೀಟಾಗಿ ಮಾತಾಡ್ತಾರೆ, ಒಳ್ಳೆ ಥರ. ದೇವರು ದಿಂಡ್ರು ಇನ್ನೊಂದು ಮತ್ತೊಂದಲ್ಲ, ಲಾಜಿಕ್ ಇಲ್ಲ. ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸಿಂಹರಾಶಿಗೆ ಭಾನುವಾರ ತಿರುವಣ್ಣಾಮಲೈ ಹೋಗಿ, ಇಲ್ವಾ ಭಾನುವಾರ ತುಂಬ ಪ್ರೇಯರ್ ಮಾಡಿ, ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಸಿಂಹರಾಶಿಗೆ ಬರೋ ಕಷ್ಟನ ಕೊಟ್ಬಿಟ್ಟು ಬದುಕಿ. ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಬಿಟ್ಬಿಡಿ. ಎಲ್ಲವೂ ನೋಡ್ರಿ, ದುಡ್ಡು ಸಂಪಾದನೆ ಮಾಡಿದ್ಮೇಲೆ ನೀವು ದುಡ್ಡನ್ನು ಕೊಟ್ಟನ್ನೇ ಮರ್ಯಾದೆ ಕೊಂಡ್ಕೋಬೇಕು. ಬೇರೆ ಡಿಸ್ಟರ್ಬ್ ಆಗಬೇಡಿ. ಇದೊಂದು ಅರ್ಥ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇವರೆಲ್ಲರೂ ನೋಡಿ ಇವತ್ತು ಒದಾಡ್ತವ್ರೆ. ಸೂರ್ಯಗ್ರಹ ಇವಾಗ ಎಲ್ಲ ಕಡೆ ಬಾಂಬ್ ಹಾಕ್ತಾರೆ. ಗ್ಯಾಸು, ಅಗ್ನಿ ತತ್ವ. ಅಗ್ನಿ ಅಂದರೆ ಯಾರು? ಸೂರ್ಯ. ಸೂರ್ಯ. ಇವಾಗ ತಿರುವಣ್ಣಾಮಲೈ ಯಾವ ದೇವರು? ಅಗ್ನಿ ತತ್ವ ದೇವರು. ಅಲ್ಲಿ ಅಗ್ನಿ ಇರೋದಕ್ಕೇ ಸೂರ್ಯನ ಕ್ವಾಲಿಟಿ. ಸಿಲಿಂಡ್ರ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್ ಮನೆಯಲ್ಲಿ ನೋಡಿ. ಅಡುಗೆ ಮನೆ ಬಂದು ಶುಕ್ರಗ್ರಹನೇ ಆಗಿರ್ಬೋದು. ಶುಕ್ರನಿಗೆ ಭಾಳ ವೈಬ್ರೇಷನ್ನು. ನಿಮ್ಮ ಮನೇಲಿ ಒಂದು ಸಖತ್ ಬಡತನ ಇರ್ಬೋದು ರೀ. ನಿಮ್ಮ ಸಕ್ಕ ಶ್ರೀಮಂತ ಇರ್ಬೇಕಂದ್ರೆ
ಸಕ್ಕ ದೊಡ್ಡ ಅಡುಗೆ ಮನೆ ಇಟ್ಕೊಂಡು ಒಳ್ಳೆ ಕಿಟಕಿನ ಅಗ್ನಿಮೂಲೆಯಲ್ಲಿ ತುಂಬ ದೊಡ್ಡ ಕಿಟಕಿ ಇಟ್ಟು ನೋಡಿ, ನಿಮಗೆ ದುಡ್ಡು ಹುಡುಕೇ ಬರುತ್ತೆ. ನೋಡಿ, ಅಡುಗೆ ಮನೆ ಶುಕ್ರ ಗ್ರಹ, ಆದರೆ ಸ್ಟವ್ ಇದೆಯಲ್ಲ ಅದು ಸೂರ್ಯಗ್ರಹ. ಎಲ್ಲ ಶುಕ್ರ ಗ್ರಹನೇ ಆಗಲ್ಲ. ಸೂರ್ಯ ಉರಿದ್ರೆ ತಾನೇ ತಿನ್ನೋಕ್ಕಾಗೋದು. ಭಾನುವಾರ ಬಾಡು ಇಷ್ಟು ತಿನ್ಬೋದಲ್ಲ. ನಾನಂತೂ ಒಂದು ಬಿರಿಯಾನಿ ಬಾರಿಸ್ಬಿಟ್ಟು ಬಂದಿರಿ ತಾಜ್ ಹೋಟ್ಲದು, ಪಕ್ಕ ಬದುಕೇಳಿ ಮತ್ತೆ ಲೈವ್ ಮುಗಿದ್ಮೇಲೆ ಹೋಗಿ ಬಾರಿಸ್ತೀನಿ ನಾನು. ನನಗೇನು ತಲೆನೇ ಕೆಡ್ಸ್ಕೊಳಕ್ಕಲ್ಲ. ಸಾಕಾಗ್ಬಿಟ್ಟಿದ್ದೀವಿ ಜನ್ಮ. ಇಲ್ಲ ಸತ್ಬಿಟ್ಟು ಬೇರೆ ಯಾವ್ದಾರು ಒಂದು ಜನ್ಮದಲ್ಲಿ ಓದ್ಬಿಟ್ಟು ಚೆನ್ನಾಗಿ ಓದಬೇಕು ಅಂತ ಕ್ರೇಜ್ ನನಗೆ. ಏನು ನನ್ನ ಸತ್ತು ಮತ್ತು ಮನುಷ್ಯನಾಗೆ ಹುಡ್ತೀನಿ, ನಾನು ಬೇರೆ ಹುಟ್ಟೋಕ್ಕಾಗಲ್ಲ. ಏನು ಸಣ್ಣ ಮಗುವಾಗಿ ಮುದ್ದಾಗಿ ಸಾಕ್ತಾರೆ. ನಂಗೆ ನಡೀತಿರೋ ದೇಶ ಒಳ್ಳೆಯ ಮೇಲೆ ಹುಟ್ಬಿಡ್ತೀನಿ. ಬುದ್ಧ ದೇಶ ಸ್ಕೂಲ್ಗೆ ಫಸ್ಟ್ ಬರ್ತೀನಿ, ನೆಕ್ಸ್ಟ್ ಹುಟ್ಬಿಟ್ರೆ ನಾನು ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ನಾನೇ. ಏನು ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ ಈ ಥರ ಡಿಪೆಂಡ್ಸ್ ಇರುತ್ತೆ. ಸತ್ತ ದೇವ್ರ ಪೂರ್ತಿ ಸಾಯಿಸಲ್ಲ, ಮತ್ತೆ ಜನ್ಮ ಕೊಡ್ತಾನೆ. ಅದು ಯಾರು ಎಂತ ಅಂತ ಗೊತ್ತಿರೋಕ್ಕಲ್ಲ. ಮತ್ತೆ ಯೋಗ ಸಿಗುತ್ತೆ ಅಂತ ನಮಗೆ ಗೊತ್ತು. ಅಂದರೆ ಇಚ್ಛಾಮರಣ ಸಾವು ಥರ ಆಗುತ್ತೆ 100%. ಇಲ್ಲಿ ನೋಡಿ, ಯಾವಾಗಲೂ ಅಷ್ಟೇ ಸೂರ್ಯಗ್ರಹ ಬಂದು ಸ್ಟವ್. ಸೂರ್ಯನಿಗೆ ನಾವು ಸ್ಟೋಲ್ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ರೀ. ಅಗ್ನಿ ತತ್ವನ ಭಾಳ ವಿಶೇಷವಾಗಿ ಕುಜ ಬಹಳ ವಿಶೇಷವಾಗಿ ನಿಮ್ಮ ಸ್ಟವ್ವು, ಕರೆಂಟು ಇದೆಲ್ಲ ಸೂರ್ಯನ ತತ್ವ. ಶಾಖ ಬರೋದೆಲ್ಲ ಸೂರ್ಯನ ವೈಬ್ರೇಷನ್. ಸೂರ್ಯನಿಗೆ ಶಾಖ ಅಂತ ಹೇಳೋದು, ಬೆಂಕಿ ಇದೆಲ್ಲ ಸೂರ್ಯನ ತತ್ವ. ನೋಡಿ, 1-10-19-28 ಟೈಮ್ ಚೆನ್ನಾಗಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಆದರೆ ಫಸ್ಟ್ ವಿಕೆಟನ್ನೇ 18 ನಂಬರಿಗೆ ಬೀಳುತ್ತೆ. 1 ಮತ್ತು 8 ಕಾಂಬಿನೇಷನ್ ಬೀಳುತ್ತೆ, ಬರೆದಿಟ್ಟು ಕೇಳಿ. ಅದು ವೈಬ್ರೇಷನ್. ಅದೇ ಸನ್ರೈಸ್ ಕ್ಯಾಪ್ಟನ್. ಸನ್ ಅಂದ್ರೇ ಸೂರ್ಯ. ಹೈದರಾಬಾದು ಸನ್ರೈಸ್ ಅಂತೀವಿ. ಸನ್ರೈಸಿಗೆ 200 ಚಿಲ್ಲರೆ ಹೊಡೆದ್ರು ಒಗ್ಯಾಡ್ಸ್ಕೊಂಡ್ರು. ಇನ್ನು ಸನ್ನನ ಹೆಸರು ಆಗ್ಬತ್ತಾಯಿಲ್ಲ. ಸರಿ, ಆ ಕ್ಯಾಪ್ಟನ್ ಭಾಳ ವಿಶೇಷವಾಗಿ 80 ರನ್ ಹೊಡೆದು ಔಟ್ ಆಗಿಬಿಡ್ತಾನೆ. 80 ರನ್ನ ಹೊಡಿತಾನೆ. ಅದನ್ನು ಯಾರು ಹಿಡಿತಾರೆ? ಇಲ್ಲಿ ಸಾಲ್ಟ್ ಹಿಡಿತಾನೆ. ಸಾಲ್ಟ್ ಯಾರು? 28ನೇ ತಾರೀಕು 8 ಕೆಟ್ಟದ್ದು ಹಿಡಿದಾಗ ಬೆಸ್ಟ್ ಕ್ಯಾಚ್ ಹಿಡಿತಾನೆ. ಅದು ಹೆಂಗಿತ್ತು ಗೊತ್ತಾ? 11 ಜನ ನಾವು ಇವತ್ತು ಕಳ್ಕೊಂಡಿದ್ದೀವಲ್ಲ, 11 ಜನ ಸೇರಿ ಈಗ ಹಿಡ್ದಂಗೆ ಇತ್ತು. ಅದು ಕ್ಯಾಚ್ ಕಳೆದೋಗ್ಬಿಟ್ಟೆ ನಾನು. ಇದೇನಪ್ಪ ಒಂಥರ ಈಗೂ ಉಂಟೆನೋ ಥರ ಇತ್ತು ಆ ಕ್ಯಾಚು. ನೀವು ತೆಗೆದು ನೋಡಿ ಗೊತ್ತಾಗುತ್ತೆ. ಗ್ರೌಂಡಲ್ಲಿ ನೋಡಿದಾಗ ಇನ್ನೂ ಮಜಾ ಇತ್ತು. ನಾನು ಮ್ಯಾಚ್ ನೋಡ್ಬೇಕಾದ್ರೆ ಹೇಳ್ತಾಯಿದ್ದೀನಿ.